ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ಮಾಡಿರೋ ಟ್ರೇಡ್ಸ್ ಬಗ್ಗೆ ಅಪ್ಡೇಟ್ ಮಾಡೋಕ್ಕೆ ಬಂದಿದ್ದೀನಿ. ಇನ್ಮೇಲೆ ನಾನು ಏನೇನೇನೇನು ಟ್ರೇಡ್ಸ್ ತೊಗೊತೀನೋ ರೆಗ್ಯುಲರಾಗಿ ಫಾರೆಕ್ಸಲ್ಲಿ ನಾನು ಏನು ಟ್ರೇಡ್ಸ್ ತೊಗೊತೀನೋ ರೆಗ್ಯುಲರಾಗಿ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ವೀಡಿಯೋಸ್ನ ಆದಷ್ಟು ನಾನು ಟ್ರೇಡಿಂಗ್ ವೀಡಿಯೋಸ್ನ ತುಂಬ ಆದಷ್ಟು ನೋಡಿ, ಗಮನ ಕೊಟ್ಟು ನೋಡಿ. ಎಸ್ಪೆಷಲಿ ಯಾರ್ಯಾರು ಬಿಗಿನರ್ಸ್ ಇದ್ದೀರಾ, ಕಲಿತಿದ್ದೀರಾ ಟ್ರೇಡಿಂಗ್ನ, ಪ್ರೈಸ್ ಆ್ಯಕ್ಷನ್ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ನಾನು. ಐ ಆಮ್ ನಾಟ್ ಡೂಯಿಂಗ್ ಎನಿ ಕೋರ್ಸಸ್. ನಾನು ನಿಜವಾಗ್ಲೂ ನನ್ನ ಕೋರ್ಸಸ್ ತೊಗೊಂಡು ನನಗೆ ಅಷ್ಟು ಪೇಷನ್ಸು ಇಲ್ಲ. ನಾನು ನಿಮ್ಮ ಹತ್ರ ಫೀಸ್ ತೊಗೊಂಡು ನಾನು ಡೈಲಿ ಪ್ರೆಸೆಂಟಾಗಿ ನಾನು ನಿಮ್ಗೆ ಹೇಳ್ಕೊಡೋಷ್ಟು ನನಗೆ ಪೇಷನ್ಸ್ ಇಲ್ಲ. ನಾವಿವತ್ತು ಟ್ರೇಡ್ ಮಾಡಿದ್ದು ಬಂದು ಫಸ್ಟು ಫೋರೆಕ್ಸಲ್ಲಿ ನಾನು ಟ್ರೇಡ್ ತೊಗೊಂಡೆ. ಇದರಲ್ಲಿ ಈ ಪೇರಲ್ಲಿ ನಾನು ಇವತ್ತು ಟ್ರೇಡ್ ಮಾಡಿದೆ. ಸೊ ಹೆಚ್ಚು ಕಮ್ಮಿ ನಾನು ಇವತ್ತು ಒಂದು 7 o'clock ನಾನು ಈ ಟ್ರೇಡ್ನ ನೋಡಿದ್ದು. ಓಕೆನಾ, ಒಳ್ಳೆ ಮಾರ್ಕೆಟು ಡೌನ್ ಟ್ರೆಂಡಲ್ಲಿತ್ತು. ಬಟ್ ಇಲ್ಲಿ ಒಂದು ಒಳ್ಳೆ ಸಪೋರ್ಟ್ ಝೋನ್ ಇತ್ತು. ಸಪೋರ್ಟ್ ಝೋನ್ ಇತ್ತು. ನಾನು ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಒಳ್ಳೆ ಸಪೋರ್ಟ್ ಝೋನ್ ಇತ್ತು. ಇದಾದಮೇಲೆ ಮಾರ್ಕೆಟ್ ಎಷ್ಟು ಚೆನ್ನಾಗಿ ಬೌನ್ಸ್ ಬ್ಯಾಕ್ ಆಗಿದೆ, ಗ್ಯಾಪ್ ಅಪ್ ಬೇರೆ ಕೊಟ್ಟಿದೆ. ಸೊ ಹಾಗಾಗಿ ಈ ಝೋನ್ನ ನಾನು ಮಾರ್ಕ್ ಮಾಡಿ ಇಟ್ಟಿದ್ದೆ. ಯಾವಾಗಲೂ ಅಷ್ಟೇ ಝೋನ್ನ ನಾವು ಮಾರ್ಕ್ ಮಾಡಿ ಇಟ್ಕೊಳ್ಳೋದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈ ಟ್ರೇಡಲ್ಲಿ ಪ್ರಾಫಿಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ, ಸೊ ಇದು ನಂದು ಬ್ರೇಕ್ ಇವೆನಲ್ಲಿ ಹೋಗ್ಬಿಡ್ತು. ಯಾಕೆ ಅಂತಂದರೆ ನಾನು ಚಿಕ್ಕ ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಈ ಝೋನಿಗೆ ತೊಗೊಂಬಂದು ಇಲ್ಲಿ ಇಟ್ಟಿದ್ದೆ. ಸೊ ಇಲ್ಲೇನು ಗ್ರೀನ್ ಕ್ಯಾಂಡಲ್ ನೋಡ್ತಿದ್ದೀರಾ, ಇದ್ರ ಕೆಳಗಡೆ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಇಲ್ಲೇನು ಇದು ಪುಷ್ ಆಗ್ತಿತ್ತು. ಪುಷ್ ಆಗೋ ಟೈಮಲ್ಲಿ ಪಟ್ಟಂದು ಬಂದು ನೋಡಿ, ಒಂದೇ ಒಂದು ಚಿಕ್ಕ ವಿಕ್ ಬಂದು ಟಚ್ ಮಾಡಿ ನಾನು ಸ್ಟಾಪ್ ಲಾಸ್ನ ಅಂಟು ಮಾಡ್ತು. ಅದಾದ್ಮೇಲೆ ನೋಡಿ ಮಾರ್ಕೆಟ್ ನೋಡಿದ್ರಾ. ಸೊ ಇಟ್ಸ್ ಓಕೆ. ಬಟ್ ಇದೆಲ್ಲ ನಮಗೆ ಲೆಸನ್ಸ್ ಅಷ್ಟೇ. ಆಮೇಲೆ ಮತ್ತೆ ಇದಾದಮೇಲೆ ನಾನು ಇನ್ನೊಂದು ಟ್ರೇಡ್ ತೊಗೊಂಡೆ. ಇನ್ನೊಂದು ಬಂದು ಗೋಲ್ಡಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದು. ಗೋಲ್ಡಲ್ಲಿ ಆ್ಯಕ್ಚುಲಿ ಬಂದು ನಾನೇನು ಕಂಪ್ಲೀಟ್ ಫುಲ್ ಟ್ರೇಡ್ ತೊಗೊಂಡಿರಲಿಲ್ಲ. ಸೊ ಒಂದು ಚಿಕ್ಕ ಸ್ಕ್ಯಾಲ್ಪ್ ಮಾಡೋಣ ಅಂತ ಇಲ್ಲೇ ಎಂಟ್ರಿ ಆದರೆ ಜಸ್ಟ್ ಒಂದೇ ಒಂದು ಕ್ಯಾಂಡಲ್, ಓನ್ಲಿ 5 minutes ಅಷ್ಟೇ ನಾನು ವೆಯ್ಟ್ ಮಾಡಿದ್ದೆ. ಈ 5 minutes ವೆಯ್ಟ್ ಮಾಡಿದ್ದಕ್ಕೆ ಇದ್ದದ್ದು ಪ್ರಾಫಿಟ್ ಬಂದು ನೋಡಿ, ಕಾಣಿಸ್ತಿದ್ಯಾ ನಿಮಗೆ? ಇದರಲ್ಲಿ $2.06. ಸೊ ಇದು ಬಂದು 2 ಸ್ಟಾಪ್ ಲಾಸ್ ಇಟ್ಟಾಗಿರೋದು. ಯಾವುದು? ಯೂರೋ USD ಇದು. ಓಕೆನಾ, ಕರೆನ್ಸಿ ಪೇರು. ಇದು ಬಂದು ನೋಡಿ ಗೋಲ್ಡು $67 ಪ್ರಾಫಿಟ್ ಬಂದಿದೆ. ಯಾವಾಗಲೂ ಅಷ್ಟೇ ನಾವು ಏನಕ್ಕೆ ಲಾಸ್ನ ಅಕ್ಸೆಪ್ಟ್ ಮಾಡ್ಕೊಬೇಕು ಅನ್ನೋದು ಇದೇ ಕಾರಣಕ್ಕೆ. ಲಾಸ್ ಯಾವಾಗಲೂ ಚಿಕ್ಕದಾಗಿರಬೇಕು. ನನ್ನ ಲಾಸ್ ಎಷ್ಟು ಚಿಕ್ಕದಾಗಿತ್ತು? ಆಲ್ಮೋಸ್ಟ್ ನಿಲ್. ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಿರೋದ್ರಿಂದ ಆಲ್ಮೋಸ್ಟ್ ನಿಲ್ಲು. ಇಲ್ಲ ಅಂತಂದರೆ ಸ್ಟಾಪ್ ಲಾಸ್ ಇಟ್ಟಾಗಿದ್ದರೆ ನಾನು ಇದು $20 ಸ್ಟಾಪ್ ಲಾಸ್ ಇತ್ತು. ಪ್ರಾಫಿಟ್ ಬಂದು $50 to $60 ಇಟ್ಕೊಂಡಿದ್ದೆ. ಯಾವಾಗಲೂ ನಾನು ಟ್ರೇಡ್ ಮಾಡ್ತಾ ಹೋಗಲು 1:3 ನಾನು ರಿಸ್ಕ್ ಟು ರಿವರ್ಸ್ ರೇಷಿಯೋ ಇಟ್ಕೊಂಡಿದ್ದು. ಸೊ ಆಲ್ಮೋಸ್ಟ್ ಈ ಟ್ರೇಡಲ್ಲಿ ನಾನು ಆಲ್ಮೋಸ್ಟು ಹೆಚ್ಚು ಕಮ್ಮಿ ಓವರಾಲ್ $64 ನಾನು ಗೇನ್ ಮಾಡಿದ್ದೀನಿ. ಓವರಾಲ್ $64. ಓಕೆನಾ, ಇಟ್ಸ್ ನಾಟ್ ಬ್ಯಾಡ್ ಡೂಡ್. $64 ಅಂತಂದರೆ ಏನು ತಮಾಷೆನಾ? $64 ಅಂತಂದರೆ ಇಂಡಿಯನ್ ಕರೆನ್ಸಿಲಿ $6,000. ಸೊ ವಿತಿನ್ 5 minutes ಒಳಗಡೆ ನಾನು ಏನೇನು ಟ್ರೇಡಿಂಗ್ ವೀಡಿಯೋಸ್ನ ಅಪ್ಡೇಟ್ ಮಾಡ್ತೀನೋ ದಯವಿಟ್ಟು ನೋಡಿ. ನೀವು ಇದರಿಂದ ಕಲಿತೀರಾ. ಪ್ರಾಫಿಟ್ ಬರೋದು ನನಗೆ, ನಿಮಗಲ್ಲ. ನಿಮ್ಗೇನು ಅಂತಂದರೆ ನೀವು ಇದರಿಂದ ಜಸ್ಟು ನಾಲೆಜ್ ಗೇನ್ ಮಾಡ್ತೀರಾ. ಅದು ತುಂಬ ಒಳ್ಳೆಯದು. ನಾಳೆ ದಿನ ನೀವು ಇದೇ ಥರ ಪ್ರಾಫಿಟ್ಸ್ ಮಾಡ್ಬೋದು. ಓಕೆನಾ, ಲವ್ ಯು ಆಲ್, ಸಿ ಯು ಸೂನ್, ಬಾಯ್ ಬಾಯ್.